ಹಾಯ್ ಗೆಳೆಯರೆ, ನಾನು ಆಕಾಶ್ ರಾವ್. ಇಷ್ಟು ವರ್ಷಗಳಿಂದ ವಿದೇಶದಲ್ಲಿ ಇದ್ದು ನಮ್ಮ ಕಂಪನಿಯ ಬಿಸಿನೆಸ್ಗಾಗಿ ಇತ್ತೀಚೆಗೆ ನಮ್ಮ ರಾಜ್ಯಕ್ಕೆ ವಾಪಸ್ಸಾಗಿದ್ದೇನೆ. ಸುಮಾರು ವರ್ಷಗಳ ಕಾಲ ವಿದೇಶದಲ್ಲಿ ಇದ್ದ ನನಗೆ ಇಲ್ಲಿಗೆ ಬಂದ ಮೇಲೆ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ. ನಮ್ಮದು ತಲೆತಲಾಂತರಗಳಿಂದ ಬಿಸಿನೆಸ್ ಮಾಡಿಕೊಂಡ ಮನೆತನ. ಮನೆಯಲ್ಲಿ ಸಾಕಷ್ಟು ಜನರು ಕೆಲಸಕ್ಕೆ ಇದ್ದರು. ನಾನು ವಿದೇಶದಲ್ಲಿ ಇದ್ದಾಗ ಆರಾಮವಾಗಿ ಜೀವನ ನಡೆಸುತ್ತಿದ್ದೆ. ವಿದೇಶಿಯರ ಜೊತೆಗೆ ಸುಖ ಸಂತೋಷದಿಂದ ಇದ್ದೆ. ಅಲ್ಲದೆ ನನ್ನ ಆಕೆ ನನ್ನನ್ನು ಬಿಟ್ಟು ಹೋಗಿ 5-6 ವರ್ಷಗಳಾಗಿತ್ತು. ಆ ಸಂದರ್ಭದಲ್ಲಿ ಆಫೀಸಿನಲ್ಲಿರುವ ಸ್ನೇಹಿತೆಯರ ಜೊತೆ ಕೆಲಸ ಮಾಡುತ್ತಿದ್ದೆ. ಇವೆಲ್ಲವೂ ನನ್ನ ಜೀವನದ ಭಾಗವಾಗಿತ್ತು. ಇನ್ನೂ ಇಲ್ಲಿದ್ದ ಆಸ್ತಿಯನ್ನು ನನ್ನ ಅಣ್ಣನ ಮಗ ರೋಹಿತ್ ನೋಡಿಕೊಳ್ಳುತ್ತಿದ್ದ. ಅವನಿಗೆ ಪಾಲಕರು ಇರಲಿಲ್ಲ. 2 ವರ್ಷಗಳ ಹಿಂದೆ ಅವರು ಮೃತಪಟ್ಟಿದ್ದರು. ಅವನು ಈಗ ನಮ್ಮ ಕಂಪನಿಯಲ್ಲಿಯೇ ಕೆಲಸ ಮಾಡುತ್ತಿದ್ದಾನೆ. ಬಿಸಿನೆಸ್ ಟ್ರಿಪ್ ಸಲುವಾಗಿ ನಾನು ಇಲ್ಲಿಗೆ ಬಂದೆ. ಸುಮಾರು 6 ತಿಂಗಳು ಇಲ್ಲಿಯೇ ಇರಬೇಕಾಗಿತ್ತು. ನಮ್ಮದೇ ಮನೆ ಇದ್ದದ್ದರಿಂದ ನನಗೆ ಇರಲು ತೊಂದರೆ ಇರಲಿಲ್ಲ. ಮೊದಲ ದಿನವೇ ರೋಹಿತ್ ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದ. ಅವನ ಮನೆಗೆ ಹೋದಾಗಲೇ ನಾನು ಧೃತಿಯನ್ನು ನೋಡಿ ಗಾಬರಿಯಾದೆ. ಇಷ್ಟೆಲ್ಲಾ ದಿನ ನಾನು ಕಂಡವರ ಪೈಕಿ ಅವಳೇ ಅಂದವಾಗಿ ಕಾಣಿಸಿಕೊಂಡರು. ಉದ್ದವಾದ ಮೂಗು, ಕಮಲದಂತ ಮುಖ, ನೀಳವಾದ ಕೂದಲು ಎಲ್ಲವೂ ಮನಸ್ಸಿಗೆ ಹಚ್ಚಿದವು. ಆ ಕ್ಷಣಕ್ಕೆ ನಾನು ಶಾಕ್ ಆಗಿದ್ದೆ. ಆದರೆ ಮನೆಯಲ್ಲಿ ಇದ್ದದ್ದರಿಂದ ಬೇರೆ ವಿಚಾರ ಬೇಡ ಎಂದು ಸುಮ್ಮನಾಗಿದ್ದೆ. 1 ತಿಂಗಳು ಹೀಗೇನೆ ಕಳೆಯಿತು. ಮನೆ ಕೆಲಸ ಮಾಡುವಾಗ ಅವಳ ಸೌಂದರ್ಯ ನನ್ನ ದೃಷ್ಟಿಗೆ ಬರುತ್ತಿತ್ತು. ಅವಳನ್ನು ನೋಡಿ ಮನಸ್ಸಿನಲ್ಲಿ ಅದೆಷ್ಟೋ ಕನಸುಗಳು ಹುಟ್ಟಿಕೊಂಡವು. ಆದರೆ ನಾನು ಮನೆಯಲ್ಲಿ ಇದ್ದುದರಿಂದ ಅದನ್ನು ಮನಸ್ಸಲ್ಲಿಯೇ ತಡೆದುಕೊಂಡೆ. ನಾನು ಲ್ಯಾಪ್ಟಾಪ್ನಲ್ಲಿ ಸಿನಿಮಾ ನೋಡುತ್ತಿದ್ದೆ, ಕೈ ಕೆಲಸ ಮಾಡುತ್ತಿದ್ದೆ. ಆ ಕ್ಷಣ ಮಾತ್ರ ನನಗೆ ಸಮಾಧಾನ. ಆದರೆ ನಿಜವಾಗಿ ನಾನು ಯಾರಾದರೂ ಆ ಕೆಲಸಕ್ಕಾಗಿ ಸಿಗುತ್ತಾರಾ ಎಂಬ ಆಶಯದಲ್ಲಿ ಆನ್ಲೈನ್ನಲ್ಲಿ ಹುಡುಕುತ್ತಿದ್ದೆ. ಇಲ್ಲಿ ಆ ವಿಷಯದಲ್ಲಿ ಸ್ವಲ್ಪ ಕಷ್ಟವಾಯಿತು. ವಿದೇಶದಲ್ಲಿ ಹಣ ಕೊಟ್ಟರೆ ಎಲ್ಲವೂ ಸರಳ. ಆದರೆ ಇಲ್ಲಿ ಅಷ್ಟೇ ಸುಲಭವಲ್ಲ. ಇನ್ನು ರೋಹಿತ್ ಬಗ್ಗೆ ಹೇಳಬೇಕಾದರೆ ಅವನು ಸ್ವಲ್ಪ ಬುದ್ಧಿ ಕಡಿಮೆ. ಯಾವಾಗಲೂ ಬಿಸಿನೆಸ್ ಅಂತ ಓಡಾಡುತ್ತಿರುತ್ತಾನೆ. ಅಷ್ಟೊಂದು ಅಂದವಳನ್ನು ಮನೆಗೆ ಇಟ್ಟುಕೊಂಡು ಹೊರಗಡೆ ಓಡಾಡೋದು ಬುದ್ಧಿಯ ಕೆಲಸವಲ್ಲ. ನಾನು ಅವನಿಗೆ ಕರೆದು ಬುದ್ಧಿ ಹೇಳಿದ್ದೆ. ಮನೆಯನ್ನು ಬಿಟ್ಟು ಹೋಗಬೇಡ, ಸಮಯ ಕೊಡು ಎಂದೆ. ಅವನು ಕೇಳಿದಂತಾಗಿಯೇ ಸರಿ ಅಣ್ಣ ಅಂತ ಹೇಳಿ ಮತ್ತೆ ಹೊರಗೆ ಹೋಗುತ್ತಿದ್ದ. ಇದರ ಪರಿಣಾಮವಾಗಿ ಮನೆಯೊಳಗೆ ನಿಧಾನವಾದರೂ ಜಗಳಗಳು ನಡೆಯುತ್ತಿದ್ದವು. ನಾನು ಹಿರಿಯವನಾಗಿ ಅವನಿಗೆ ಮತ್ತೆ ಸೂಚನೆ ನೀಡಿದ್ದೆ. ಆದರೆ ಸಮಸ್ಯೆ ಬೇರೆಯೇ ಇತ್ತು. ಅವರು 4 ವರ್ಷಗಳಿಂದ ಒಂದಾಗಿ ಇದ್ದರೂ ಸಂತೋಷದಿಂದ ಕಾಲ ಕಳೆದಿದ್ದು ಕಡಿಮೆ. ಅವರ ನಡುವೆ ನಂಬಿಕೆ ಕಡಿಮೆ ಇದ್ದುದರಿಂದ ಜಗಳಗಳು ತಲೆದೂರಿದವು. ಜಗಳವಾಗುತ್ತಿತ್ತು. ಇದರ ಜೊತೆಗೆ ದಿನವಿಡೀ ಬಿಸಿನೆಸ್ ಅಂತ ಸುತ್ತಾಡಿ ಬರುತ್ತಿದ್ದ ಅವನು ಸಾಯಂಕಾಲ ಬಂದು ಊಟ ಮಾಡಿ ವಿಶ್ರಾಂತಿ ಮಾಡುತ್ತಿದ್ದ. ಹೀಗೆ ಮಾಡಿದ್ರೆ ಜೀವನದಲ್ಲಿ ಸಂತೋಷ ಇರುತ್ತಾ ನೀವೇ ಹೇಳಿ? ನಾನು ನಿಧಾನವಾಗಿ ಇವೆಲ್ಲದರ ಬಗ್ಗೆ ತಿಳಿದುಕೊಂಡು ಸಮಯಕ್ಕಾಗಿ ಕಾಯುತ್ತಾ ಇದ್ದೆ. ಇನ್ನು ಮನೆಯಲ್ಲಿ ಧೃತಿ ಮುಖದಲ್ಲಿ ಯಾವತ್ತೂ ಕಾಂತಿ ಇರಲಿಲ್ಲ. ಯಾವಾಗಲೂ ಮುಖ ಸಪ್ಪೆಯಾಗಿರುತ್ತಿತ್ತು. ಅದು ಯಾಕೆ ಅಂತ ಗೊತ್ತಿತ್ತು. ಆದರೆ ಆ ಬಗ್ಗೆ ನಾನು ಮಾತನಾಡುವಂತೆ ಇರಲಿಲ್ಲ. ಕೆಲವೊಮ್ಮೆ ಹಗಲಿನಲ್ಲಿ ತನ್ನ ಕೋಣೆಯ ಬಾಗಿಲು ಹಾಕಿಕೊಂಡು ಹಸಿವು ತಡೆಯಲಾಗದೆ ಬೆರಳು ಹಾಕಿ ವಾರಕ್ಕೆ ಬಾರಿ ವಾಂತಿ ಮಾಡುತ್ತಿದ್ದುದು ನನಗೆ ಗೊತ್ತಾಗಿತ್ತು. ಇವರ ಹಸಿವಿಗೆ ಏನಾದರೂ ದಾರಿ ತೋರಿಸಬೇಕು ಎಂದು ನಾನು ನಿರ್ಧಾರ ಮಾಡಿಕೊಂಡೆ. ಈ ಸಂದರ್ಭದಲ್ಲೇ ನಾನು ರೋಹಿತನ್ನು ನಮ್ಮ ವಿದೇಶಿ ಕಂಪನಿಗೆ ಕೆಲಸದ ನಿಮಿತ್ತ ವಿದೇಶಕ್ಕೆ ಕಳಿಸಿಕೊಟ್ಟೆ. ಈಗ ಮನೆಯಲ್ಲಿ ಇಬ್ಬರೇ ಉಳಿದಿದ್ದೆವು. ನಾನು ಈಗಾಗಲೇ ಇವರನ್ನು ಗಮನಿಸುತ್ತಿದ್ದ ಕಾರಣ ನಮ್ಮ ನಡುವೆ ತುಸು ಗೆಳೆತನ ಹುಟ್ಟಿತು. ಕೆಲವೊಮ್ಮೆ ಅವರು ಕಾಫಿ ಕೊಡುವಾಗ ಮುಂದೆ ಬಂದು ಬಾಗಿ ಕೊಡುತ್ತಿದ್ದರು. ಅವರ ನಡವಳಿಕೆಯಲ್ಲಿನ ಬದಲಾವಣೆ ನನ್ನ ಗಮನಕ್ಕೆ ಬಂತು. ಆದರೆ ನಾನು ಸುಮ್ಮನಾಗಿದ್ದೆ. ಯಾಕೆಂದರೆ ಕಬ್ಬಿಣ ಕಾದಾಗಲೇ ಚೆನ್ನಾಗಿ ಪೆಟ್ಟು ಬೀಳುತ್ತೆ ಅಂತ ನನಗೆ ಗೊತ್ತಿತ್ತು. ಕೆಲವೊಮ್ಮೆ ಟಿವಿ ನೋಡುವಾಗ ಕಸ ಗುಡಿಸುತ್ತ ಮುಂದೆ ಬಂದು ನನ್ನ ಹೊರಗಣ್ಣಿನಿಂದ ಗಮನಿಸುತ್ತಿದ್ದರು. ವಿದೇಶದಲ್ಲಿ ಇದ್ದ ನನಗೆ ಇವೆಲ್ಲ ಅರ್ಥವಾಗಲು ಸಮಯ ಬೇಕಿರಲಿಲ್ಲ. ಬಂದ 2 ತಿಂಗಳಲ್ಲೇ ಎಲ್ಲವೂ ತಿಳಿದುಕೊಂಡೆ. ಅದರಿಂದ ಸಮಯಕ್ಕಾಗಿ ಕಾಯುತ್ತಾ ಕುಳಿತಿದ್ದೆ. ಕೊನೆಗೂ ಆ ದಿನ ಬಂದು ಬಿಟ್ಟಿತು. 1 ವರ್ಷದ ಕಾಲ ರೋಹಿತನ್ನು ವಿದೇಶದಲ್ಲೇ ಇರಿಸಿ ನೋಡಿಕೊಂಡೆ. ಇನ್ನು ಧೃತಿಗೆ ಬಹಳ ಚಿಂತೆ ತಲೆದೂರಿತು. ಆಗುತ್ತಿದ್ದ ಕಷ್ಟವನ್ನು ಯಾರಿಗೂ ಹೇಳುವ ಸ್ಥಿತಿಯಲ್ಲಿರಲಿಲ್ಲ. ಮೊದಲು ಕೆಲವೇ ಸಮಯ ಏಕಾಂತದಲ್ಲಿ ಕಳೆಯುತ್ತಿದ್ದರೂ ಈಗ ಅದು ಸಾಧ್ಯವಾಗಲಿಲ್ಲ. 1 ವರ್ಷದಿಂದ ದೂರ ಇದ್ದಿದ್ದರಿಂದ ಧೃತಿಗೆ ತಲೆ ಕೆಟ್ಟಂತಾಗಿತ್ತು. ಒಂದು ದಿನ ನಾನು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಬಂದು ನಿಮ್ಮ ಜೊತೆಗೆ ಸ್ವಲ್ಪ ಮಾತನಾಡಬೇಕು ಎಂದರು. ನಾನು ಸರಿ ಹೇಳು ಏನಾಯ್ತು ಎಂದು ಕೇಳಿದೆ.
ಅವರು ಇಲ್ಲಿ ಮಾತನಾಡೋಕೆ ಆಗೋದಿಲ್ಲ ಎಂದಾಗ ನಾನು ಪರವಾಗಿಲ್ಲ ಹೇಳು ಎಂದೆ. ಮೊದಲಿಗೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡಿದ್ದೆವು. ನಾನು ಕೊನೆಗೆ ನಿನಗೆ ಒಬ್ಬಂಟಿಯಾಗಿ ಇದ್ದು ಬೇಜಾರಾಗುತ್ತಿರಬೇಕು ಅಲ್ಲವಾ ಎಂದು ಕೇಳಿದಾಗ ಅವರು ನನ್ನ ಕಣ್ಣುಗಳನ್ನು ನೋಡುತ್ತಾ ಏನಿಲ್ಲ, ಅವನು ಇದ್ದಾಗಲೂ ಹೀಗೆ ಇದ್ದೆ, ಇವಾಗಲೂ ಹೀಗೆ ಇದ್ದೀನಿಯೇ ಎಂದರು. ಅವನು ಇದ್ದು ಇಲ್ಲದಂತೆ. ಎಷ್ಟು ಅಂದ್ರೆ ನಾನೇ ಎಲ್ಲ ಮಾಡಿಕೊಳ್ಳಬೇಕು ಅಂತ ಹೇಳಿದರು. ಆಗ ನಾನು ಕೇಳಿದೆ, ನಿನ್ನ ಯಜಮಾನ ಇಲ್ಲದಿದ್ದರೆ ನೀನು ಏನು ಮಾಡುತ್ತೀಯ ಕೆಲಸಕ್ಕೆ? ಅವರಿಗೆ ಉತ್ತರ ಸಿಗಲಿಲ್ಲ. ಆಗ ನಾನು ಹೇಳಿದೆ, ನೋಡು, ನಾನು ವಿದೇಶದಲ್ಲಿ ಇದ್ದವನು. ನನಗೆ ಇವೆಲ್ಲ ಕಾಮನ್. ಹೀಗಾಗಿ ಕೇಳುತ್ತಿದ್ದೆ. ಅವರು ನಿಶ್ಶಬ್ದವಾಗಿ ನೋಡುತ್ತಿದ್ದರು. ನಂತರ ಅವರು ಹೇಳಿದರು, ಇತ್ತೀಚೆಗೆ ಮಾತ್ರ ಹಸಿವು ಜಾಸ್ತಿಯಾಗುತ್ತಿದೆ. ತಡೆಕೊಳ್ಳೋಕೆ ಆಗ್ತೇ ಇಲ್ಲ. 1 ವರ್ಷ ಆಯಿತು. ಏನು ಮಾಡಬೇಕು ಅಂತ ಗೊತ್ತಾಗುತ್ತಿಲ್ಲ. ಬೇರೆ ದಾರಿ ಹುಡುಕೋಕೆ ಆಗುತ್ತೆ ಎಂದರು. ಆಗ ನನಗೂ ಹಾಗೇ ಅನಿಸುತ್ತೆ. ನಾನು ಕೂಡ ಒಬ್ಬಂಟಿಯಾಗಿದ್ದೀನಿ ಅಂತ ಅವರ ಕಣ್ಣೆ ನೋಡುತ್ತಾ ಹೇಳಿದೆ. ಧೃತಿಗೆ ನನ್ನ ಮಾತುಗಳು ನಿಧಾನವಾಗಿ ಅರ್ಥವಾಗುತ್ತಾ ಇತ್ತು. ನಂತರ ನಾನು, ಇವತ್ತು ಸಾಯಂಕಾಲ ಏನು ಮಾಡ್ತೀಯ ಎಂದು ಕೇಳಿದೆ. ಕೆಲಹೊತ್ತು ಸುಮ್ಮನಿದ್ದು ಅವರು ಹೊರಟು ಹೋದರು. ಆಮೇಲೆ ಊಟದ ಸಮಯ ಇಬ್ಬರೂ ಟಿವಿ ನೋಡುತ್ತಾ ಕುಳಿತಿದ್ದೆವು. ಮಳೆಯಲ್ಲಿ ಡ್ಯಾನ್ಸ್ ಮಾಡುವ ಹಳೆಯ ಹಿಂದಿ ಹಾಡು ಬರುತ್ತಿತ್ತು. ಟಿವಿ ರಿಮೋಟ್ ಹತ್ತಿರ ಇರಲಿಲ್ಲ. ಹಾಡು ಮುಂದುವರಿಯುತ್ತಿತ್ತು. ಅವರು ತಲೆ ಕೆಳಗೆ ಹಾಕಿ ಊಟ ಮಾಡುತ್ತಾ ಕುಳಿತಿದ್ದರು. ನಾನು ಮಧ್ಯಾಹ್ನ ಕೇಳಿದ್ದ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿರಲಿಲ್ಲ. ಆಗ ನಾನು ಹೇಳಿದೆ, ನೀನೀಗ ಗೊಂದಲದಲ್ಲಿ ಇದ್ದೀಯಾ ಗೊತ್ತಾಗಿದೆ. ವಿದೇಶದಲ್ಲಿ ಇಂತಹ ವಿಷಯಗಳಿಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಏನು ಬೇಕಾದರೂ ನೇರವಾಗಿ ಕೇಳಿ ಪಡೆಯುತ್ತಾರೆ. ನಾನು ಕೂಡ ಆಫೀಸಿನಲ್ಲಿ ಬೇರೆಯವರ ಜೊತೆಗೆ ಇದ್ದೆ ಅಂತ ಹೇಳಿದರು. ಆಗ ಅವರು, ಇವೆಲ್ಲ ಸರಿಯೇ ಅಂತ ಯೋಚಿಸುತ್ತಿದ್ದೇನೆ ಎಂದು ಹೇಳಿದರು. ನಾನು ಹೇಳಿದೆ, ಹಾಗಿದ್ರೆ ಯೋಚಿಸುತ್ತಿದ್ದರೆ ನಿನಗೆ ವೆಸ್ಟ್ ಆಗಿ ಹೋಗುತ್ತೆ. ಇವಾಗಲೇ ಕೆಲಸ ಮುಗಿಸಬೇಕು. ಅಷ್ಟರಲ್ಲಿ ಟಿವಿಯಲ್ಲಿ ಮತ್ತೊಬ್ಬ ಮಹಿಳೆ ನಿಧಾನವಾಗಿ ಎದ್ದು ಕುಣಿಯುತ್ತಿದ್ದರು. ಅವರನ್ನು ಓರೆಗಣ್ಣಿನಿಂದ ನೋಡಿ ಧೃತಿ ನಕ್ಕು ಸುಮ್ಮನಾದರು. ನಾನು ಕೇಳಿದೆ, ಹೀಗೇಕೆ ನೋಡ್ತೀಯಾ? ನೋಡು, ಇವನು ರೆಡಿಯೇ ಇದ್ದಾನೆ. ನೀನು ಸರಿ ಅಂತ ಹೇಳಿದ್ರೆ ನಾನು ಕೂಡ ರೆಡಿ ಅಂತ ಹೇಳಿದೆ. ಆಗ ಅವರು, ನಾನೇನು ಯಾರಿಗೂ ಹೇಳಲ್ಲ ಎಂದಾಗ ನಾನು ಊಟ ನಿಲ್ಲಿಸಿದೆ. ನಾನು ಸುಮ್ಮನಾಗಿದ್ದೆ. ಅರ್ಥವಾಯಿತು. ಊಟ ಮುಗಿಸಿ ಆ ರಾತ್ರಿ ನಾನು ಮನೆಯಲ್ಲಿಯೇ ಆ ಕೆಲಸ ಮಾಡಿದೆ. 1 ವರ್ಷದ ಬಳಿಕ ಕೆಲಸ ಮಾಡಿದ ಕಾರಣ ಅವರಿಗೆ ಕಷ್ಟವಾಯಿತು. ಅವರ ಕಣ್ಣಲ್ಲಿ ನೀರು ಕಾಣಿಸಿಕೊಂಡಿತು. ನಾನು ಬಿಟ್ಟಿಲ್ಲ. ಹಿಂದಿನಿಂದ ಬಂದು ಮತ್ತೊಮ್ಮೆ ಆ ಕೆಲಸ ಮಾಡಿದೆ. ಅವರು ಹೇಳಲೇ ಇಲ್ಲ, ಆದರೆ ನನ್ನ ವೈಖರಿಯನ್ನು ಮೆಚ್ಚಿದರು. ಇದಾದ ನಂತರ ರೋಹಿತ್ ಬರುವವರೆಗೆ ನಾನು ಮನೆಯಲ್ಲಿ ಆಗಾಗ ಕೆಲಸ ಮಾಡುತ್ತಿದ್ದೆ. ಬೇರೆಯವರ ರೀತಿಗಳನ್ನು ತೋರಿಸುತ್ತಾ ಅವಳಿಗೆ ಸಹಾಯ ಮಾಡುತ್ತಿದ್ದೆ. ಅಲ್ಲಿ ಇರುವವರೆಗೆ ನಾನು ಸಂತೋಷವಾಗಿ ಇದ್ದೆ. ಅವರನ್ನು ಚೆನ್ನಾಗಿ ನೋಡಿಕೊಂಡೆ. ಸದ್ಯ ನಾನು ಮತ್ತೆ ವಿದೇಶಕ್ಕೆ ಬಂದಿದ್ದೇನೆ. ಇಲ್ಲಿ ಆರಾಮವಾಗಿ ಇದ್ದೀನಿ. ಮಾತಿನ ಕಲೆ ಗೊತ್ತಿದ್ದರೆ ನೀವು ಏನು ಬೇಕಾದರೂ ಸಾಧಿಸಬಹುದು. ಅಷ್ಟೇ. ಎಲ್ಲದಕ್ಕೂ ತಾಳ್ಮೆ ಮುಖ್ಯ ಫ್ರೆಂಡ್ಸ್. ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.